ಏನು ನೀವು AICT ಮಾಡಲಿಕ್ಕೆ, ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಬೆಂಗಳೂರಿನ ಸುತ್ತಮುತ್ತಲಿನ ಫಲವತ್ತಾದ ಭೂಮಿಗಳನ್ನೇ ಆಯ್ಕೆ ಮಾಡಿಕೊಂಡು ನೀವು ಸ್ವಾಧೀನಪಡಿಸ್ಕೊಳಕ್ಕೆ ಹೋಗ್ತಿರಲ್ಲ, ಫಸ್ಟು ಇದನ್ನು ಬಿಡಬೇಕು. ಏನು ಬಿಡದಿ ಪ್ರಾಜೆಕ್ಟ್ ಇದೆಯಲ್ಲ, ಸುಮಾರು 20,000 ಕೋಟಿ ಪ್ರಾಜೆಕ್ಟ್ ಅಂತ ಹೇಳ್ತೀರಿ, 20,000ಕ್ಕೆ ಮುಗಿಯೋದಿಲ್ಲ. ಅದು 10 ಲಕ್ಷ ಗಿಡಗಳಿದೆ. ಒಂದು ಗಿಡಕ್ಕೆ 60,000 70,000 ನಿಮ್ಮ ಗೌರ್ಮೆಂಟ್ ವ್ಯಾಲ್ಯೂನೇ ಫಿಕ್ಸ್ ಮಾಡಿದ್ರಿ. ಇದನ್ನೆಲ್ಲವನ್ನು ಲೆಕ್ಕ ಹಾಕಿದ್ರೆ ಸುಮಾರು 35ರಿಂದ 40 ಲಕ್ಷ ಕೋಟಿ, 40,000 ಕೋಟಿ ಆಗುತ್ತೆ. ಆ ನಿಟ್ಟಿನಲ್ಲಿ ಇದೇ ಪ್ರಾಜೆಕ್ಟನ್ನು ನೀವು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿದ್ರೆ ಬರೀ 5,000 ಕೋಟಿನಲ್ಲಿ ಈ ಯೋಜನೆಯನ್ನು ಮಾಡ್ಬೋದು. ಆ ಭಾಗದ ಜನರಿಗೆ ಕೆಲಸನೂ ಕೂಡ ಕೊಡ್ಬೋದು, ಗುಳೆ ಹೋಗ್ತಕ್ಕಂಥದ್ದನ್ನು ನೀವು ಕೂಡ ತಪ್ಪಿಸ್ಬೋದು. ಕಾಸ್ಟ್ ಆಫ್ ಕಲ್ಟಿವೇಶನ್ ತುಂಬ ಕಮ್ಮಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ನಿಮ್ಮ GDP, ಸರ್ಕಾರದ GDP ಹೆಚ್ಚಿಕೊಳ್ಳುತ್ತೆ. ಇವತ್ತು ಸರ್ಕಾರದ GDP ಬಂದು 7% ಇದೆ. ಅದೇ ಪಕ್ಕದ ತಮಿಳುನಾಡಿನ GDP 11% ಇದೆ. ಯಾಕೆ ಈ ವ್ಯತ್ಯಾಸ? ತಮಿಳುನಾಡಲ್ಲಿ ಏನು ಮಾಡಿದ್ದಾರೆ, ಪ್ರತಿಯೊಂದು ಜಿಲ್ಲೆಗೂ ಕೂಡ ಇಂಡಸ್ಟ್ರಿಯಲ್ ಸೆಕ್ಟರ್ಗಳನ್ನು ಬೈಪರ್ಗೇಟ್ ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಇದೆ ಅಲ್ಲಿ. ಇಲ್ಲಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ರಾಜಕಾರಣಿಗಳಿಗೆ ಬೆಂಗಳೂರು ಮತ್ತು ಸುತ್ತಮುತ್ತ ಬಿಟ್ಟರೆ ಇನ್ನು ಯಾವ ಪ್ರದೇಶನೂ ಕೂಡ ಕಾಣೋದಿಲ್ಲ. ಏನಾಗುತ್ತೆ, ಭೂಮಿ ಬೆಲೆ ಗಗನಕ್ಕೆ ಹೋಗಿದೆ. ಭೂಮಿಗೆ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡ್ತೀರಿ, ಆದಾಯ ಕಮ್ಮಿ ಬರುತ್ತೆ, ಆವಾಗ ನಿಮಗೆ ಗ್ರೋತ್ ಕಮ್ಮಿ ಆಗುತ್ತೆ. ನೀವು ಯಾವತ್ತೂ ಕೂಡ ಒಬ್ಬ ಸಾಮಾನ್ಯ ಜನ, ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಬಂಡವಾಳ ಕಮ್ಮಿ ಹಾಕಿ ಆದಾಯ ಜಾಸ್ತಿ ಇದ್ರೂ ಮಾತ್ರ ಆದಾಯ ಮಾಡ್ಲಿಕ್ಕೆ ಹೋಗುವಂಥದ್ದು. ಆದರೆ ಇವತ್ತು ಸರ್ಕಾರ ಯಾವ ದಿಸೆನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಹೆಚ್ಚು ಬಂಡವಾಳ ಹಾಕೋದು, ಲಾಭ ಕಮ್ಮಿ ಮಾಡೋದು, ಇವರ ಪರ್ಸೆಂಟೇಜ್ಗಳನ್ನು ಹೆಚ್ಚಿಸ್ಕೊಳ್ಳೋದು. ಇವ್ರು ದುಡ್ಡು ಹೊಡಿಯೋಕ್ಕಾಗಲ್ವಲ್ಲ. ಈ ಅವೈಜ್ಞಾನಿಕ ನೀತಿಯಿಂದ ಸರ್ಕಾರ ಹೊರಗಡೆ ಬಂದು ಎಲ್ಲ ಜಿಲ್ಲೆಗಳಿಗೂ ಕೂಡ ಇಂಡಸ್ಟ್ರಿಯಲ್ ಸೆಕ್ಟಾರ್ಗಳನ್ನು ವಿಕೇಂದ್ರೀಕರಣ ಮಾಡಿ ಏನು ಆರ್ಥಿಕ ನಿಮ್ಮ GDP ಏನಿದೆ ಅದನ್ನು ಹೆಚ್ಚಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಸರ್ಕಾರ ಕ್ರಮ ವಹಿಸಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಒಂದು ಸಲಹೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.